ಇಂದು ದೇವೇಗೌಡರ ಪತ್ನಿ ಚೆನ್ನಮ್ಮರ 11ನೇ ದಿನದ ಕಾರ್ಯವಿದ್ದು ಉತ್ತರ ಕ್ರಿಯಾಧಿಕಾರಿಯಕ್ಕೆ ಸಕಲ ಸಿದ್ಧತೆ ನಡೆದಿದೆ. ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಬಾವಿನಕೆರೆ ಬೆಟ್ಟದ ತಪ್ಪಲಿನ ಸಮಾಧಿ ಬಳಿಯಲ್ಲೇ ಲಕ್ಷಾಂತರ ಜನರಿಗೆ ಆಹಾರ ವಿತರಣೆಗೆ 16 ಕೌಂಟರ್ ನಿರ್ಮಾಣ ಮಾಡಲಾಗಿದೆ. ಮಹಿಳೆಯರಿಗೆ 3, ವಿಐಪಿಗಳಿಗೆ ಪ್ರತ್ಯೇಕವಾಗಿ 2 ಕೌಂಟರ್ ನಿರ್ಮಿಸಲಾಗಿದೆ. ಸಮಾಧಿ ದರ್ಶನಕ್ಕೆ ನೂಕುನುಗ್ಗಲು ಆಗದಂತೆ ಬ್ಯಾರಿಕೇಡ್ ವ್ಯವಸ್ಥೆ ಮಾಡಲಾಗಿದೆ. ಇಂದು ಬೆಳಗ್ಗೆ 10:30ಕ್ಕೆ ಸಮಾಧಿ ಬಳಿ ಕುಟುಂಬ ಸದಸ್ಯರಿಂದ ಪೂಜೆ ನೆರವೇರಲಿದೆ. ಇನ್ನು ಈ ಕುರಿತಂತೆ ನಮ್ಮ ಪ್ರತಿನಿಧಿ ಮಂಜುನಾಥ್ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಧರ್ಮಪತ್ನಿ ಚೆನ್ನಮ್ಮ ಅವರ ಉತ್ತರ ಕ್ರಿಯಾಧಿಕಾರಿಯ ಇಂದು ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಮಾವಿನಕೆರೆ ಬೆಟ್ಟದ ತಪ್ಪಲಿನಲ್ಲಿ ಅವರ ಅಂತ್ಯಕ್ರಿಯೆ ನೆರವೇರಿಸಲಾಗಿತ್ತು. ಅದೇ ಸ್ಥಳದಲ್ಲಿ ಇವತ್ತು 11ನೇ ದಿನದ ಕಾರ್ಯವನ್ನು ಕೂಡ ಮಾಡಲಾಗ್ತದೆ. ಬರ್ತಕ್ಕಂಥ ಅಭಿಮಾನಿಗಳಿಗೆ ಏನೆಲ್ಲ ಅನ್ನ ಸಂತರ್ಪಣೆ ಮಾಡಲಿಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಅಂತಕ್ಕಂತೇಳಿ ನಾವು ನೋಡ್ತಾ ಹೋಗ್ಬೋದು. ಒಟ್ಟು ಇದು ಪಾಯಸ ಇರ್ಬೋದು, ಹಾಗೆ ಗಸಗಸೆ ಪಾಯಸ, ಪುಳಿಯೋಗರೆ, ಬಿಸಿಬೇಳೆ ಬಾತ್, ಮಜ್ಜಿಗೆ ಹುಳಿ, ಸಾಕಷ್ಟು ಅಂದರೆ ಸಂಪೂರ್ಣವಾಗಿ ಏನು ಒಕ್ಕಲಿಗ ಸಂಪ್ರದಾಯದ ಮುಳ್ಳುಗೌಡ ಪರಂಪರೆಯಂತೆ ಇವರ ಉತ್ತರ ಕ್ರಿಯಾದಿ ಕಾರ್ಯ ನಡೀತಾ ಇದೆ. ಸೊ ಅದರ ಪ್ರಕಾರ ತಿಥಿ ಕಾರ್ಯದಿಂದ ಅಂದರೆ ಉತ್ತರ ಕ್ರಿಯಾದಿ ಕಾರ್ಯದ ದಿನ ಸಸ್ಯಾಹಾರಿ ಊಟವನ್ನೇ ಮಾಡಬೇಕಾಗುತ್ತೆ. ನಾವು ನೋಡ್ತಾ ಇದ್ದೀವಿ ಕಜ್ಜಾಯ, ಹಾಗೆ ಕಾಯಿ ಹೋಳಿಗೆ, ಹಾಗೆ ಲಡ್ಡು, ವಡೆ, ಪುಳಿಯೋಗರೆ, ಅಂದರೆ ಎಲ್ಲವೂ ಕೂಡ ಚೆನ್ನಮ್ಮನವರಿಗೆ ಏನೆಲ್ಲ ಇಷ್ಟವಾಗಿರ್ತಿತ್ತು ಆ ಎಲ್ಲ ಆಹಾರವನ್ನು ಕೂಡ ಸಿದ್ಧಗೊಳಿಸಲಾಗಿದೆ. ಅದನ್ನೇ ಪ್ರಸಾದವಾಗಿ ಕೂಡ ನೀಡ್ತಾರೆ. ನಾವು ನೋಡ್ತೀವಿ ಮಸಾಲೆ ವಡೆನೂ ಕೂಡ ಮಾಡಲಾಗಿದೆ. ಸೊ ಬರ್ತಕ್ಕಂಥ ಯಾರು ಅಭಿಮಾನಿಗಳು, ಬಂಧುಗಳು ಎಲ್ಲರೂ ಕೂಡ 11 ಗಂಟೆಯ ನಂತರ ಊಟೋಪಚಾರಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಸೊ ಎಲ್ಲದಕ್ಕೂ ಕೂಡ ಸುಮಾರು 16 ಕೌಂಟರ್ಗಳನ್ನು ಮಾಡಿದ್ದಾರೆ. 16 ಕೌಂಟ್ರಲ್ಲಿ ಒಂದು ಕೌಂಟ್ರಲ್ಲಿ ಏಕಕಾಲಕ್ಕೆ 1800 ಜನ ಕೂತು ಊಟ ಮಾಡ್ಬೋದು. ಆ 16 ಕೌಂಟ್ರಲ್ಲಿ 3 ಕೌಂಟರ್ಗಳಲ್ಲಿ ಮಹಿಳೆಯರಿಗೆ ಮೀಸಲಿಡಲಾಗಿದೆ, 2 ಕೌಂಟರ್ಗಳನ್ನು ವಿವಿಐಪಿಗಳಿಗೆ ಮೀಸಲಿಡಲಾಗಿದೆ. ಇನ್ನು 11 ಕೌಂಟ್ರಲ್ಲಿ ಸಾರ್ವಜನಿಕರು ಊಟ ಮಾಡ್ತಾರೆ. ಒಟ್ಟು ಒಂದು ಏಕಕಾಲಕ್ಕೆ ಜನರು ಊಟಕ್ಕೆ ಕುಳಿತರೆ 22,000 ಜನರು ಊಟ ಮಾಡ್ಬೋದು. ಅಷ್ಟೊಂದು ದೊಡ್ಡ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಸೊ ಏನೆಲ್ಲ ಊಟೋಪಚಾರ ಇದೆ, ಏನೆಲ್ಲ ಅಡುಗೆಯನ್ನು ಮಾಡಿಕೊಳ್ಳಲಾಗಿದೆ ಅಂತೇಳಿ ಮಾಹಿತಿ ಕೊಡಲಿಕ್ಕೆ ಇದರ ಅಡುಗೆ ಉಸ್ತುವಾರಿ ಇರತಕ್ಕಂಥ ಈ ಕೌಂಟರ್ನಲ್ಲಿ ಇರತಕ್ಕಂಥವ್ರು ನಮ್ಮ ಜೊತೆಗೆ ಇದ್ದಾರೆ. ಸರ್ ಹೇಳಿ ಸರ್, ಈಗ ಇವತ್ತು ಎಷ್ಟೊತ್ತಿಗೆ ಊಟ ಶುರುವಾಗುತ್ತೆ, ಏನೇನೆಲ್ಲ ಊಟವನ್ನು ತಯಾರು ಮಾಡಿದ್ರಿ ಸರ್? ಐಟಮ್ வந்து ಉಪ್ಪು, ಉಪ್ಪಿನಕಾಯಿ, ಕೋಸಂಬರಿ, ಆಮೇಲೆ ತಟ್ಟೆ ಇಡ್ಲಿ, ಕಡಲೆಗಸಿ, ಆಮೇಲೆ ದೋಸೆ, ಸಾಗು, ಆಮೇಲೆ ಬಿಸಿಬೇಳೆ ಬಾತು, ಖಾರ ಬೂಂದಿ, ತುಪ್ಪ, ಆಮೇಲೆ 5 ಥರ ಸ್ವೀಟ್ ಮಾಡಿದ್ವಿ ಸರ್. ಪಾಯಸ.